ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಷಾ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಇನ್ನ ಪಾರ್ಟ್ 2 ವಿಡಿಯೋ. ಹಬ್ಬಕ್ಕೆ ಸ್ವಲ್ಪ ಡೆಕೋರೇಷನ್ ಐಟಮ್ಸ್ ಹಾಗೆ ರಿಟರ್ನ್ ಗಿಫ್ಟ್ ಸ್ವಲ್ಪ ಇನ್ನ ಚಿಕ್ಕ ಪುಟ್ಟ ಐಟಮ್ಸ್ ಬೇಕಿತ್ತು. ಮೇನ್ ಆಗಿ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ಗೆ ಫ್ಲವರ್ ಆರ್ಚ್ ಬರುತ್ತಲ್ಲ, ಸೊ ಅದು ಬೇಕಿತ್ತು. ಹಾಗಾಗಿ ನಾವು ಚಿಕ್ಕಪೇಟೆಗೆ ಹೋಗಿದ್ವಿ. ಸೊ ಪಾರ್ಟ್ 1 ವಿಡಿಯೋಲಿ ಸ್ಯಾರಿ ಹಾಗೆ ಡ್ರೆಸ್ ಶಾಪಿಂಗ್ ನಾನು ಕಂಪ್ಲೀಟ್ ಆಗಿ ಅದರಲ್ಲಿ ತೋರಿಸಿದೀನಿ. ಸೊ ಇಫ್ ಯು ಹ್ಯಾವೆಂಟ್ ವಾಚ್ ದ ವಿಡಿಯೋ ಯೆಟ್, ಪ್ಲೀಸ್ ಚೆಕ್ ಔಟ್ ದ ವಿಡಿಯೋ ಅಂತ ಹೇಳಕ್ ಇಷ್ಟಪಡ್ತೀನಿ. ವಿಡಿಯೋ ಲಿಂಕ್ ನಾನು ಐ ಬಟನ್ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇದ್ರೆ ಈಗಲೇ ಬೇಗ ಪಟ್ ಅಂತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮತ್ತೆ ಓಕೆ ದೆನ್ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಇವಾಗ ಮಾರ್ಕೆಟಲ್ಲಂತೂ ಡೆಕೋರೇಷನ್ ಐಟಮ್ಸ್ಗೆ ಏನು ಕಮ್ಮಿ ಅಲ್ವಾ. ಯಾವ್ದು ತೊಗೊಳ್ಬೇಕು ಯಾವ್ದು ತೊಗೊಳ್ಬಾರ್ದು ಅನ್ನೋ ರೀತಿ ಐಟಮ್ಸ್ ಅಷ್ಟೊಂದು ಕಲೆಕ್ಷನ್ಸ್ ಇದೆ. ಆ್ಯಂಡ್ ಇವಾಗ ಮೇಯ್ನಾಗಿ ಟ್ರೆಂಡಿಂಗಲ್ಲಿ ತಾಯಿ ಮುಖವಾಡ ಇರೋದು ಬಂದು ತಂಜಾವೂರು ಪೇಂಟಿಂಗಲ್ಲಿ ಇಲ್ಲಿ ನೀವು ನೋಡ್ಬೋದಲ್ಲ. ಸೊ ಇದೇ ಬಂದು ತಂಜಾವೂರು ಪೇಂಟಿಂಗ್ನ ಮುಖವಾಡ ಇವಾಗ ಟ್ರೆಂಡಲ್ಲಿ ಇರುವಂಥದ್ದು. ಆ್ಯಂಡ್ ಇಲ್ಲಿ ಈ ಮುಖವಾಡಕ್ಕೆ ಅವರೇ ಆಲ್ರೆಡಿ ಜ್ಯುವೆಲ್ರಿ ಎಲ್ಲ ಜುಮ್ಕ ಆಗಿರಲಿ ಅಥವಾ ನೆಕ್ಲೆಸ್, ತಾಯಿಗೆ ಆ ಒಂದು ಕಿರೀಟ ಎಲ್ಲ ಕಂಪ್ಲೀಟಾಗಿ ಆಲ್ರೆಡಿ ಅವರೇ ರೆಡಿಯಾಗಿದೆ. ತಾಯಿ ಮುಖವಾಡ ಎಷ್ಟು ಕಳೆಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ನನಗಂತೂ ನಿಜವಾಗ್ಲೂ ತುಂಬಾ ಇಷ್ಟ ಆಗೋಯ್ತು. ಆ್ಯಕ್ಚುಲಿ ವಿಡಿಯೋ ಕ್ಯಾಪ್ಚರ್ ಮಾಡೋಂಗಿಲ್ಲ, ಬಟ್ ನಾನು ವಿಡಿಯೋಲಿ ತೋರಿಸ್ಲೇಬೇಕು ಅಂತ ಹೇಳಿ ಸೊ ಒಂದು ಕ್ವಿಕ್ ಆಗಿ ಕ್ಲಿಪ್ಪಿಂಗ್ನ ತೊಗೊಂಡೆ. ತುಂಬಾ ಇಷ್ಟ ಆಯಿತು. ಸೊ ಏನಂತ ಅಂದರೆ ಆಲ್ರೆಡಿ ಅಮ್ಮ ಮುಖವಾಡ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಮೆನಿ ಇಯರ್ಸಿಂದ ಹಬ್ಬ ಮಾಡ್ಕೊಂಡು ಬರ್ತಿದ್ದಾರಲ್ಲ, ಸೊ ಅವಾಗೆ ಮುಖವಾಡ ತೊಗೊಂಡಿದ್ದಾರೆ. ಹಾಗಾಗಿ ನಾವು ಮತ್ತೆ ಏನು ತೊಗೊಳೋದಕ್ಕೆ ಹೋಗಲಿಲ್ಲ. ಆ್ಯಂಡ್ ಇನ್ನು ಪ್ರೈಸ್ಗೆ ಬರೋದಾದರೆ 3500 to 4000 ಒಳಗಡೆ ಆಗುತ್ತೆ. ಯಾಕೆ ಅಂತ ಅಂದರೆ ಆಲ್ರೆಡಿ ಅವರೇ ಜ್ಯುವೆಲ್ರಿ ಎಲ್ಲ ಇಟ್ಟು ಕೊಡ್ತಾರಲ್ಲ, ಸೊ ಹಾಗಾಗಿ ಅಷ್ಟು ಪ್ರೈಸ್ ಇಲ್ಲ. ನಾರ್ಮಲ್ ಆಗಿ ವಿತೌಟ್ ಜ್ಯುವೆಲ್ರಿ ಬರೀ ಮುಖವಾಡ ಮಾತ್ರ ನಿಮಗೆ ಬೇಕು ಅಂತ ಅಂದ್ರೆ 2000 ಅಂತ ಹೇಳಿದ್ರು. ಇನ್ ಕೇಸ್ ನಿಮಗೆ ಕಸ್ಟಮೈಸ್ಡ್ ಬೇಕು ಅಂತ ಅಂದ್ರೆ ನಿಮಗೆ ಯಾವ ಒಂದು ಜ್ಯುವೆಲ್ರಿ ಆಭರಣ ಇಷ್ಟ ಆಗುತ್ತೋ ಸೊ ಅದಕ್ಕೆ ಕೂಡ ನೀವು ಚೇಂಜ್ ಮಾಡಿಸ್ಕೊಳ್ಬಹುದು. ಸೊ ನಾನಲ್ಲಿ ನೋಡ್ದಂಗೆ ಒಬ್ರು ನೋಸ್ ಪಿನ್ ನ ಚೇಂಜ್ ಮಾಡಿಸ್ಕೊಂಡ್ರು. ಸೊ ಆ ಜ್ಯುವೆಲ್ ಅವರಿಗೆ ಬೇರೆ ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ಲ, ಸೊ ಆ ಒಂದು ಜ್ಯುವೆಲ್ಗೆ ಚೇಂಜ್ ಮಾಡ್ಕೊಂಡ್ರು. ಸೊ ನನಗಂತೂ ನಿಜವಾಗ್ಲೂ ಮುಖವಾಡ ತುಂಬಾನೇ ಇಷ್ಟ ಆಗೋಯ್ತು. ನಿಮಗೆ ಹೇಗೆ ಅನಿಸ್ತು ಅಂತ ಅದು ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಇದೆಷ್ಟಾಗುತ್ತಾ? ಇದೆಷ್ಟು ಮ್ಯಾಟ್ ಇದು? ಇದು 500. ಇದು 100 rupees. 100. ಇದೆಷ್ಟಾಗುತ್ತೆ? ಸೊ ಈ ಶಾಪಲ್ಲಿ ಚೆಕ್ ಮಾಡಿದ್ವಿ ರಿಟರ್ನ್ ಗಿಫ್ಟ್ಸ್ ಹಾಗೆ ಇನ್ನೂ ಈ ರೀತಿ ಬೌಲ್ಸ್ ಆಗಿರಲಿ, ಸೊ ಎಷ್ಟೊಂದು ಇತ್ತು. ನೆಕ್ಸ್ಟ್ ಇನ್ನು ನಾವು ಬಂದು ಡೆಕೋರೇಷನ್ ಐಟಮ್ ಕಡೆಗೆ ಹೋದ್ವಿ. ಮೇಯ್ನ್ ಆಗಿ ನಾನು ಹೇಳದ್ನಲ್ಲ, ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ಗೆ ಫ್ಲವರ್ ಆರ್ಚ್ ಬೇಕಿತ್ತು. ಅಂದರೆ ಈ ರೀತಿ ಬರುತ್ತೆ ಅಲಾಂಗ್ ವಿತ್ ಸ್ಟ್ಯಾಂಡ್. ಇವಾಗ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಲ್ಲ, ಸೊ ಈ ರೀತಿ ಬರುತ್ತೆ. ಹಾಗೆ ಇನ್ನು ವೆಜನ್ ಡೆಕೋರೇಷನ್ ಐಟಮ್ಸ್ ಕೂಡ ಇತ್ತು. ಇಲ್ಲಿ ತೋರಣ ಅದೆಲ್ಲ ಇವಾಗ ಈ ಲೋಟಸ್ದು ಬಂದು 250 ಪರ್ ಪೀಸ್ ಅಂತ ಹೇಳಿದ್ರು. ಸೊ ಜೋಡಿ ತೊಗೊಂಡ್ರೆ 500 rupees ಆ ರೀತಿ. ಇನ್ನು ಎಷ್ಟೊಂದು ಐಟಮ್ಸ್ ಎಲ್ಲ ಇತ್ತು. ಆ್ಯಂಡ್ ಇವಾಗ ನೀವು ಇಲ್ಲಿ ನೋಡ್ತೀರಾ ಈ ಲೋಟಸ್ ಎಲ್ಲ ಇದು ದೇವ್ರ ಮುಂದೆ ಇಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಪ್ರೈಸ್ ಬಂದು ಐ ಗೆಸ್ 150 120 ಎಷ್ಟು ಹೇಳಿದ್ರು, ಬಿಕಾಸ್ ಎಷ್ಟೊಂದು ಐಟಮ್ ವಿಚಾರಿಸಿದ್ನಲ್ಲ, ಸೊ ಹಾಗಾಗಿ ಅಷ್ಟು ನೆನಪಿಲ್ಲ. ನಾನು ಸ್ಕ್ರೀನ್ ಮೇಲೆ ಕರೆಕ್ಟ್ ಪ್ರೈಸ್ನ ಹಾಕ್ತೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಅಂದರೆ, ಒಂದು ವಿಡಿಯೋ ನೋಡ್ಕೊಂಡು ನಾನು ಆ್ಯಕ್ಚುಲಿ ಫ್ಲವರ್ಗೆ ಹೋದೆ ತೊಗೊಳ್ಳೋಣ ಅಂತ ಹೇಳಿ. ಇಟ್ ವಾಸ್ ಅಟರ್ ವೇಸ್ಟ್ ಆ್ಯಕ್ಚುಲಿ, ಬಿಕಾಸ್ ವಿಡಿಯೋಲಿ ಒಂದು ಶಾರ್ಟಲ್ಲಿ ಎಷ್ಟು ಹೈಪ್ ಕೊಟ್ಟಿದ್ದಾರೆ ಆ ಒಂದು ಶಾಪ್ಗೆ ಅಂತ ಅಂದರೆ, ನಾನು ಇನ್ನೂ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ನಮಗೆ ವೆರೈಟೀಸ್ ಸಿಗುತ್ತಲ್ಲ ಅಂತ ಹೇಳಿ ನಾನು ಹೋದೆ. ಆ ಶಾಪ್ ಬಂದು ಅವೆನ್ಯೂ ರೋಡಲ್ಲಿ ಇರೋದು 2 ಶಾಪ್. ಸೊ ಇಟ್ ವಾಸ್ ವೇಸ್ಟ್ ಆಫ್ ಟೈಮ್ ಅಂತಲೇ ಹೇಳ್ಬೋದು. ಏನೂ ಚೆನ್ನಾಗಿರಲಿಲ್ಲ. ಸೊ ಆ್ಯಂಡ್ ಮೇನ್ಲಿ ಅಲ್ಲಿ ಫ್ಲವರ್ ಆರ್ಚ್ ಕೂಡ ಸಿಗಲಿಲ್ಲ ಮೇಯ್ನಾಗಿ ನನಗೆ. ಸೊ ಹಾಗಾಗಿ ಇನ್ನು ರಾಜ ಮಾರ್ಕೆಟ್ ಕಡೆಗೆ ಬಂದು, ಸೊ ಇಲ್ಲಿ ನೀವು ನೋಡ್ತಿರೋದು ಬಂದು ದೀಸ್ ಆರ್ ಆಲ್ ಕಿರೀಟ ತಾಯಿಗೆ ಇಲ್ಲಿ ಇರ್ತೀವಲ್ಲ. ಅಂದರೆ ಇವಾಗ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರೋದು ಬಂದು ಸ್ಟೋನ್. ಇದು ಬಂದು ಅಂದರೆ ಇದರಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ. ಕುಂದನ್ ವರ್ಕ್ ಇರುವಂಥದ್ದು, ಸ್ಟೋನಲ್ಲಿ ಇರುವಂಥದ್ದು. ಸೊ ಆಗಲೇ ನೀವು ನೋಡಿದ್ದು ಬಂದು ಸ್ಟೋನ್ ವರ್ಕ್ ಅದು. ಸೊ ಪ್ರೈಸ್ ಬರೋದಾದರೆ ಚಿಕ್ಕದು ಬಂದು 450 ಹೇಳಿದ್ರು. ಹಾಗೆ ಇನ್ನು ಸ್ವಲ್ಪ ಸೈಜ್ ದೊಡ್ಡದಾದರೆ 550, ಇನ್ನು ಸ್ವಲ್ಪ ದೊಡ್ಡದಾದರೆ 650 750. ಸೊ ಆ ರೀತಿ ಪ್ರೈಸ್ ರೇಂಜ್ ಹೋಗುತ್ತೆ. ಸೊ ಇದು ಕೂಡ ಅಷ್ಟೇ 450. ಆಗಲೇ ನೀವು ನೋಡಿದ್ದು ಬಂದು ಸ್ಟೋನ್ ವರ್ಕ್ದು ಕಿರೀಟ ಅಂತ ಹೇಳಿದ್ನಲ್ಲ. ಸೊ ಇವಾಗ ನೀವು ಇಲ್ಲಿ ನೋಡ್ತಿರೋದು ಬಂದು ಕುಂದನ್ ವರ್ಕ್. ದಿಸ್ ಇಸ್ ಆ್ಯಕ್ಚುಲಿ ಹ್ಯಾಂಡ್ ಮೇಡ್ ಆರ್ಟ್ ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ ಆಗಿ ಕುಂದನ್ಸ್ ಯೂಸ್ ಮಾಡಿರುವಂಥ ಕಿರೀಟ ಇದು. ಸೊ ಇದರ ಪ್ರೈಸ್ಗೆ ಬರೋದಾದರೆ 250, ಬಿಕಾಸ್ ಕುಂದನ್ ವರ್ಕ್ ಅಲ್ಲ. ಸೊ ಹಾಗಾಗಿ 250 ಅಂತ ಹೇಳಿದ್ರು ಸ್ಟಾರ್ಟ್ ಆಗುತ್ತೆ ಪ್ರೈಸ್. ಆ್ಯಂಡ್ ಸ್ಟೋನ್ ವರ್ಕ್ದಾದರೆ 450 ಸ್ಟಾರ್ಟ್ ಆಗುತ್ತೆ. 450 500 ಆ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನೋಡಿದ್ರಲ್ಲ ಈ ರೀತಿ ಬರುತ್ತೆ.
ಇದರಲ್ಲೇ ಎಷ್ಟೊಂದು ವೆರೈಟೀಸ್ ಇದೆ, ಸ್ಟೋನ್ ವರ್ಕ್ ಆಗಲಿ, ಕುಂದನ್ ವರ್ಕ್ ಆಗಲಿ, ಹಾಗೆ ಇನ್ನೊಂದು ಬಂದು ಬರೀ ಗೋಲ್ಡ್, ಪ್ಲೇನ್ ಗೋಲ್ಡಲ್ಲಿ ಬರುತ್ತೆ. ಸೊ ಅದು ಬಂದು 150 ಅಂತ ಹೇಳಿದ್ರು. ಆ್ಯಂಡ್ ಇಲ್ಲಿ ಅಮ್ಮ ಬಂದು ರಿಟರ್ನ್ ಗಿಫ್ಟ್ಸ್ಗೆ ಇಲ್ಲಿ ಐಟಮ್ಸ್ನ ನೋಡ್ತಿದ್ರು. ಸೊ ಈ ಶಾಪಲ್ಲಿ ರೀಟೇಲ್ ಹಾಗೆ ಹೋಲ್ಸೇಲ್ ಎರಡು ಕೂಡ ಕೊಡ್ತಾರೆ. ಆ್ಯಂಡ್ ನಾವು ಒಂದೊಂದರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸ್ ರೇಂಜ್ ಬಂದು. ಈ ಸ್ಕ್ರೀನ್ ಮೇಲೆ ಇವಾಗ ನೀವು ನೋಡ್ತಿರೋದು ಬಂದು ದಿಸ್ ಇಸ್ 30 rupees. ಸೊ ಆ ರೀತಿ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಂದು ಚಿಕ್ಕದು ಒಂದು ಲೀಫ್ ಶೇಪ್ ನೆಕ್ಸ್ಟ್ ನೀವು ನೋಡ್ಬೋದು ಕ್ಲಿಪ್ಪಿಂಗಲ್ಲಿ, ಲೀಫ್ ಆ್ಯಂಡ್ ಮ್ಯಾಂಗೋ ಶೇಪಲ್ಲಿ ಇರುವಂಥ ಒಂದು ಚಿಕ್ಕ ಪ್ಲೇಟ್. ಸೊ ದ್ಯಾಟ್ ಇಸ್ ₹15. ಚಿಕ್ಕದಾಗಿ ಕ್ಯೂಟ್ ಆಗಿ ಚೆನ್ನಾಗಿದೆ. ಆ್ಯಂಡ್ ಇನ್ನು ಫ್ಲವರ್ ಆರ್ಚ್ಗೆ ಬರೋದಾದರೆ ಇವಾಗ ತುಂಬ ಸಿಗ್ತಿದೆ ಆ್ಯಕ್ಚುಲಿ ಆ ಥರದ್ದು. ಅಂದರೆ ಥರ್ಮಕೋಲ್ ಬ್ಯಾಕ್ಗ್ರೌಂಡ್ ಇರುತ್ತೆ. ಸೊ ಅದಕ್ಕೆ ಫ್ಲವರ್ಸ್ ಅಂದರೆ ಫೆವಿಗಮ್ಮಿಂದ ಅದನ್ನು ಸ್ಟಿಕ್ ಮಾಡಿರ್ತಾರೆ. ಸೊ ಆ ಥರನೂ ಇದೆ. ಇಲ್ಲ ಅಂದರೆ ಈ ಐರನ್ ಸ್ಟ್ಯಾಂಡ್ ಇರುತ್ತಲ್ಲ, ಸೊ ಅದಕ್ಕೆ ಕೂಡ ಫ್ಲವರ್ಸ್ನ ರೋಲ್ ಮಾಡಿ ಇಟ್ಟಿರ್ತಾರೆ. ಸೊ ಅದನ್ನು ಕೂಡ ತೊಗೊಳ್ಬೋದು. ಇಲ್ಲ ಅಂತ ಅಂದರೆ ಸಪ್ರೇಟಾಗಿ ಫ್ಲವರ್ಸ್ ಹಾಗೆ ಸಪ್ರೇಟಾಗಿ ಸ್ಟ್ಯಾಂಡ್ ತೊಗೊಂಡು ನಮಗೆ ಯಾವ ರೀತಿ ಬೇಕೋ ಆ ರೀತಿಯಾದ ಒಂದು ಫ್ಲವರ್ಸ್ ತೊಗೊಂಡು ನಾವು ಅದನ್ನು ರೆಡಿ ಮಾಡ್ಕೊಳ್ಬೋದು. ಬಟ್ ಐ ಆಮ್ ಲುಕಿಂಗ್ ಫಾರ್ ಆಲ್ರೆಡಿ ರೆಡಿಮೇಡ್ ಸ್ಟ್ಯಾಂಡ್. ₹100 ಕಡಿಮೆ ಮಾಡ್ಕೊಳ್ಳಲ್ವಾ? ಸೊ ಇನ್ನು ಬ್ಯಾಂಗಲ್ಸ್ ಇದೆಲ್ಲ ಇಟ್ಟಿದ್ರು. ಯಾರೋ ಒಬ್ಬ ಆಂಟಿ ಎಷ್ಟೊಂದು ತೊಗೊಂಡಿದ್ರು. ಸೊ ಕಡಿಮೆ ಆಗಲ್ಲ ಅಂತ ಹೇಳ್ತಿದ್ರೆ, ಪ್ರೈಸ್ ಕಡಿಮೆ ಅಂತೂ ಆಗಲ್ಲ, ನನ್ನ ಗರ್ಲ್ ಫ್ರೆಂಡ್ ಆದ್ರೂ ಪರವಾಗಿಲ್ಲ ಕಡಿಮೆ ಕೊಡಲ್ಲ ಅಂತ ಹೇಳ್ತಿದ್ರು. ಆ್ಯಂಡ್ ಇನ್ನು ಹಬ್ಬದ ಸೀಸನ್ ಅಂದಮೇಲೆ ಎಲ್ಲ ಕೂಡ ಅಷ್ಟೇ ರೇಟ್ ಜಾಸ್ತಿನೇ ಹೇಳ್ತಾರೆ. ಅಂದರೆ ಇದ್ದಿದ್ದ ಪ್ರೈಸ್ಗಿಂತ ಆ್ಯಕ್ಚುಲಿ ಇನ್ನೂ ಜಾಸ್ತಿನೇ ಕೋಟ್ ಮಾಡ್ತಾರೆ. ಬಿಕಾಸ್ ಫೆಸ್ಟಿವ್ ಸೀಸನ್ ಅಂತ ಗೊತ್ತಿದ್ಮೇಲೆ ಇನ್ನು ಅವ್ರಿಗೂ ಗೊತ್ತು ಕಸ್ಟಮರ್ಸ್ ತೊಗೊಂತಾರೆ ಅಂತ ಹೇಳಿ. ಆ್ಯಂಡ್ ನನಗನ್ನಿಸ್ತು ಈ ರೀತಿ ಏನೇ ಶಾಪಿಂಗ್ ಡೆಕೋರೇಷನ್ ಐಟಮ್ಸ್ ಇದೆಲ್ಲ ಏನೇ ಇದ್ರೂ ಫಸ್ಟೇ ತೊಗೊಂಡು ಇಟ್ಕೊಂಡ್ಬಿಟ್ರೆ ಇಟ್ಸ್ ಬೆಟರ್. ಬಿಕಾಸ್ ಇವಾಗ ಇನ್ನು ಹಬ್ಬದ ಸೀಸನ್ ಅಂದಾಗ ಕ್ರೌಡ್ ಕೂಡ ಅಷ್ಟೇ ಹೆವಿಯಾಗಿ ಜಾಸ್ತಿ ಇರುತ್ತೆ. ಆ್ಯಂಡ್ ಈ ಫ್ಲವರ್ ಆರ್ಚ್ ಹೇಳಿದ್ನಲ್ಲ ಆಗಲೇ ನಾನು. ಸೊ ಇದೇ ನಾನು ಹೇಳಿದ್ ಬಂದು ಬ್ಯಾಕ್ಗ್ರೌಂಡ್ ಥರ್ಮಕೋಲ್ಗೆ ಈ ಫ್ಲವರ್ಸ್ ಎಲ್ಲ ಸ್ಟಿಕ್ ಮಾಡಿ ಇಟ್ಟಿರೋದು. ಸೊ ಈ ಶಾಪಲ್ಲಿ ಎಷ್ಟೊಂದು ವೆರೈಟೀಸ್ ಇತ್ತು. ಸೊ ಇದು ಬಂದು ರೆಡಿಮೇಡ್ ಇವಾಗ ನೋಡ್ತಿದ್ರಲ್ಲ, ಸೊ ಆ ರೀತಿ ಜಸ್ಟ್ ಪ್ಲೇಸ್ ಮಾಡೋದಷ್ಟೇ. ಆ್ಯಂಡ್ ನಾವಿಲ್ಲಿ ಕಲರ್ ನೋಡ್ತಿದ್ವಿ ಯಾವ ಚೆನ್ನಾಗಿದೆ ಅಂತ ಹೇಳಿ, ಪಿಂಕ್ ವಿತ್ ವೈಟ್ ಆರ್ ದಿಸ್ ಮೆರೂನ್ ವಿತ್ ವೈಟ್ ಚೆನ್ನಾಗಿದೆಯಾ ಅಂತ ಹೇಳಿ. ಇನ್ನು ಎಷ್ಟೊಂದಿತ್ತು, ಬ್ಲೂ ಕಲರ್, ಯೆಲ್ಲೋ ವಿತ್ ರೆಡ್ ಆಗಲಿ, ಸೊ ಇಲ್ಲಿ ಲೈಟ್ ಆರೆಂಜ್, ರೆಡ್, ಈ ರೀತಿ ಎಷ್ಟೊಂದು ಕಲರ್ಸ್ ಇತ್ತು. ಸೊ ಇವಾಗ ಇಲ್ಲಿ ಕನ್ಫ್ಯೂಷನ್ ಬಿಟ್ವೀನ್ ಪಿಂಕ್ ಆರ್ ದಿಸ್ ಮೆರೂನ್ ಅಂತ ಹೇಳಿ. ಪಿಂಕ್ ಬಂದು ಚೆನ್ನಾಗಿದೆಯಾ ಅಂತ ಅನ್ನಿಸ್ತು, ಒಂದ್ಸರಿ ಚೆನ್ನಾಗಿದೆ ಅನಿಸುತ್ತೆ. ಈವನ್ ಈ ಮೆರೂನ್ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಕನ್ಫ್ಯೂಷನ್ ಅದು ತೊಗೊಳ್ಳೋದ ಅಂತ ಹೇಳಿ. ಸೊ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಇನ್ನು ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ಇದೆಯಲ್ಲ, ಆರೆಂಜ್ ಆಗಿರಲಿ, ಆರೆಂಜ್ ವಿತ್ ರೆಡ್, ಯೆಲ್ಲೋ, ಈ ರೀತಿ ಬೇಬಿ ಪಿಂಕ್ ಕಲರ್. ಸೊ ಈ ರೀತಿ ಎಷ್ಟೊಂದು ಕಲರ್ಸ್ ಇತ್ತು. ಈವನ್ ದಿಸ್ ಇಸ್ ಗುಡ್ ಅಂತ ಅನ್ನಿಸ್ತು ಕಲರ್ ಕಾಂಬಿನೇಷನ್. ಬಟ್ ಏನಂತ ಅಂದರೆ ಮನೇಲಿ ಇರ್ತೀವಲ್ಲ, ಸೊ ನೋಡೋದಕ್ಕೂ ಡೀಸೆಂಟಾಗಿ ಚೆನ್ನಾಗಿರಬೇಕು ಅಂತ ನನಗೆ. ಲೈಕ್ ತುಂಬ ಗ್ರ್ಯಾಂಡ್ ಒಂಥರ ಜಾಸ್ತಿ ಕಲರ್ ಆ ರೀತಿ ಇರಬಾರ್ದು. ನೋಡೋದಕ್ಕೆ ಸಿಂಪಲ್, ಕ್ಲೀನ್ ಆ್ಯಂಡ್ ಬ್ಯೂಟಿಫುಲ್ ಆಗಿರಬೇಕು. ಆ ರೀತಿ ನಾನು ನೋಡ್ತಿದ್ದೆ. ಯಾವ ಕಲರ್ ಚೆನ್ನಾಗಿದೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ವೆದರ್ ಇಟ್ ಇಸ್ ಪಿಂಕ್, ಮೆರೂನ್, ಬ್ಲೂ, ಆರೆಂಜ್, ರೆಡ್, ಯಾವ ಚೆನ್ನಾಗಿದೆ ಅಂತ ಹೇಳಿ. ಆ್ಯಂಡ್ ಈ ಫ್ಲವರ್ ಆರ್ಚ್ನ ಪ್ರೈಸ್ ಆಗಿರಲಿ, ಡೀಟೇಲ್ಸ್ ನಿಮಗೆ ಬೇಕು ಅಂತ ಅಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಡೆಫಿನೆಟ್ಲಿ ಐ ವಿಲ್ ಆನ್ಸರ್. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಆಲ್ರೆಡಿ ರೆಡಿಮೇಡ್ ಪೀಸ್ ಕೂಡ ಸಿಗುತ್ತೆ. ಇಲ್ಲಾಂದರೆ ಥರ್ಮೋಕೋಲ್ ಸಪ್ರೇಟಾಗಿ, ಫ್ಲವರ್ ಪ್ಯಾಕೆಟ್ ಸಪ್ರೇಟಾಗಿ ಸಿಗುತ್ತೆ. ಸೊ ಅದಕ್ಕೆ ಬಂದು ಫ್ಲವರ್ ಪ್ಯಾಕೆಟ್ ₹600 ಎಷ್ಟೋ ಹೇಳಿದ್ರು. ಸೊ ಅದನ್ನು ತಗೊಂಡು ನೀವು ನಿಮ್ಮ ಇಷ್ಟಕ್ಕೆ ಬೇಕಾದಂಗೆ ಅದನ್ನು ಕೂಡ ನೀವು ಆರ್ಗನೈಸ್ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ರೆಡಿಮೇಡೇ ತೊಗೊಂಡಿದ್ದು. ಆ್ಯಕ್ಚುಲಿ ಇನ್ನೂ ಬೇರೆ ಶಾಪಲ್ಲಿ ಕೂಡ ವಿಚಾರಿಸಿದೆ, ಅಲ್ಲಿ ಇಲ್ಲ ಅಂತ ಹೇಳಿದ್ರು. ಇಲ್ಲ ಅಂದರೆ ಸಿಗೋ ಕಡೆ ಬಂದು ಓವರ್ ಹೈಪ್ಡ್ ಪ್ರೈಸ್ ಅಂತ ಅನ್ನಿಸ್ತು, ವಿಚ್ ವಾಸ್ ನಾಟ್ ವರ್ತ್ ಫಾರ್ ದ್ಯಾಟ್ ಫ್ಲವರ್ ಆರ್ಚ್ ಅಂತ ಹೇಳಿ. ಐ ಡಿಂಟ್ ಗೋ ಫಾರ್ ದ್ಯಾಟ್. ಫೈನಲಿ ಇಲ್ಲಿ ತೊಗೊಂಡು ಬಂದೆ. ಆ್ಯಂಡ್ ಕಸ್ಟಮೈಸ್ ನಾನು ಮಾಡಿಸಿದ್ದು. ಸೊ ಹಾಗಾಗಿ ಇನ್ನೂ ನಾನು ತೊಗೊಂಡಿಲ್ಲ. ಸೊ ಇನ್ ಕೇಸ್ ನಿಮಗೆ ಬೇಕು ಅಂತ ಇದ್ದರೆ ಪ್ಲೀಸ್ ನನಗೆ ಕಾಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಬೇಕಿದ್ರೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅಂದರೆ ಅದು ಯಾವ ರೀತಿ ಬರುತ್ತೆ, ವೆದರ್ ಇಟ್ ಇಸ್ ಪ್ರೈಸ್ ಆರ್ ಲೆಂತ್ ಕೂಡ ಅಷ್ಟೇ ಪ್ಲೇಸ್ ಮಾಡಿದರೆ ಹೇಗೆ ಬರುತ್ತೆ ಅಂತ ಹೇಳಿ. ಬೇಕಿದ್ರೆ ಅದು ನಾವು ಈ ರೀತಿ ಸೆಮಿ ಸರ್ಕಲಲ್ಲೂ ಕೂಡ ಇಟ್ಕೊಳ್ಬೋದು. ಇಲ್ಲಾಂದರೆ ಫುಲ್ ಸ್ಟ್ರೈಟಾಗಿ ಕೂಡ ನಾವು ಡೆಕೋರೇಷನ್ ಪರ್ಪಸ್ ಯೂಸ್ ಮಾಡ್ಕೊಳ್ಬೋದು. ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ತೋರಿಸೋದಕ್ಕೆ ಬೇಕಿದ್ರೆ ನಾನು ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಬಟ್ ನೀವು ಕಾಮೆಂಟಲ್ಲಿ ಹೇಳಿದ್ರೆ ಅಷ್ಟೇ ನನಗೆ ಗೊತ್ತಾಗುತ್ತೆ ವೆದರ್ ಯು ವಾಂಟ್ ದ್ಯಾಟ್ ವಿಡಿಯೋ ಅಂತ ಹೇಳಿ. ಸೊ ವಿಡಿಯೋ ಬೇಕು ಅಂತ ಇದ್ರೆ ಪ್ಲೀಸ್ ನನಗೆ ಕಾಮೆಂಟಲ್ಲಿ ತಿಳಿಸಿ, ನಾನು ತೋರಿಸ್ತೀನಿ. ಆ್ಯಂಡ್ ಎಸ್, ಮತ್ತು ನಮ್ಮ ಶಾಪಿಂಗ್ ಹಬ್ಬಕ್ಕೆ ಇಷ್ಟ ಆಗಿತ್ತು. ನಿಮ್ಮ ಮನೇಲಿ ಶಾಪಿಂಗ್ ಹೇಗೆ ನಡೀತಿದೆ, ವೆದರ್ ಶಾಪಿಂಗ್ ಮುಗ್ದಿದ್ಯಾ ಅಥವಾ ಇನ್ನು ಶಾಪಿಂಗ್ ನಡೀತಿದ್ಯಾ ಅಂತ ಹೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ದೆನ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬಿಕಾಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ಇನ್ನು ಹಬ್ಬದ ವ್ಲಾಗ್ಸ್ ತುಂಬಾ ಬರುತ್ತೆ. ಸೊ ಹಾಗಾಗಿ ಕಂಟೆಂಟ್ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಮತ್ತೆ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.